ಇಲ್ಲಿ ಶಿವಾಜಿ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ DJ ಹಾಕಿ ಕುಣಿತಾ ಇದ್ರು. ಈ ಸಂದರ್ಭದಲ್ಲಿನೇ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಅದು ಕೂಡ ಮಸೀದಿ ಬಳಿಯಲ್ಲಿ, ಮಸೀದಿ ಒಳಗಡೆಯಿಂದ ಕಲ್ಲು ತೂರಾಟ ನಡೆದಿದೆ. ಅಲ್ಲಿಗೆ ಸಹಜವಾಗಿ ಇದು ಕೋಮು ಸಂಘರ್ಷದ ಕಡೆಗೂ ಕೂಡ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಬಿದ್ದಿರುವಂತಹ ಕಲ್ಲು ಮಸೀದಿಯೊಳಗಿಲ್ಲೇನೆ ತೂರಿ ಬಂತು ಕಲ್ಲು. ಪೊಲೀಸರಿಗೂ ಕೂಡ ಇದರಿಂದ ಗಾಯಗಳಾಗಿದ್ದಾವೆ. ಮಸೀದಿ ಒಳಗಿಲ್ಲೇನೆ ಕಲ್ಲು ತೂರಿ ಬಂದಿದೆ, ಪೊಲೀಸರಿಗೆ ಗಾಯಗಳಾಗಿವೆ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದಾಗಲೇ ಆಗಿರತಕ್ಕಂಥ ಕೃತ್ಯ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದೆ, ಅವರ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇಂಥದ್ದೊಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿಯವರು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಹಾಗಾದರೆ ಅಸಲಿಗೆ ಈ ಘಟನೆ ನಡೆದಿದ್ದು ಹೇಗೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತಾ ಹೋಗ್ತೀನಿ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಗೋಚರ ಆಗುತ್ತೆ ಯಾವ ಸ್ವರೂಪದಲ್ಲಿ ಈ ಗಲಾಟೆ ನಡೀತು ಅನ್ನೋಂಥದ್ದು. ವಿಶೇಷವಾಗಿ ಶಿವಾಜಿ ಮೆರವಣಿಗೆ ನಡೆಸ್ತಾ ಇದ್ರು. ಶಿವಾಜಿ ಮೆರವಣಿಗೆಯನ್ನು ಬಾಗಲಕೋಟೆಯಲ್ಲಿ ನಡೆಸ್ತಾ ಇದ್ರು. ಶಿವಾಜಿ ಜಯಂತ್ಯೋತ್ಸವದ ಮೆರವಣಿಗೆಯ ವೇಳೆ ಈ ಕಲ್ಲು ತೂರಾಟ ನಡೆದಿದೆ. ಮಸೀದಿ ಬಳಿಯಲ್ಲಿನೇ ಕಲ್ಲು ತೂರಾಟ ಆಗಿರುವಂಥದ್ದು. ಪಂಕಾ ಮಸೀದಿಯ ಬಳಿ ಬರ್ತಾ ಇದ್ದಂತೆ ಮೆರವಣಿಗೆಯ ಮೇಲೆ ಕಲ್ಲು ಮತ್ತು ಚಪ್ಪಲಿಗಳ ತೂರಾಟ ನಡೆದಿದೆ. ರಾತ್ರಿಯ ವೇಳೆಯಲ್ಲಿ ನಡೆದಿರತಕ್ಕಂತಹ ಗಲಾಟೆ ಇದು. ಗಲಾಟೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವು ಕೂಡ ನಡೆಸಲಾಗಿದೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ ಅಂತೇಳಿ. DJ ಸೌಂಡ್ ಹಾಕ್ಕೊಂಡು ಕುಣಿತಾ ಇದ್ದಂಥವರ ಮೇಲೆ ಕಲ್ಲೇಟುಗಳು ಬಿದ್ದಿದ್ದಾವೆ. DJ ಸೌಂಡನ್ನು ಹಾಕಿ ಕುಣಿತಾ ಇದ್ರು. ಮಸೀದಿಯ ಬಳಿ ಬಂದಾಗ ಕೂಡ ಆ DJ ಸೌಂಡ್ ಮತ್ತು ಕುಣಿತ ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ಮಸೀದಿಯ ಒಳಗಡೆಯಿಂದ ಕಲ್ಲುಗಳನ್ನು ತೂರಿದ್ದಾರೆ ಅನ್ನುವಂಥದ್ದು ಇಲ್ಲಿರುವ ಆರೋಪ. ಮಸೀದಿಯಲ್ಲಿ ಜಮಾವಣೆಗೊಂಡಿದ್ದ ಯುವಕರ ಗುಂಪಿನಿಂದಲೇ ಕಲ್ಲು ಮತ್ತು ಚಪ್ಪಲಿ ತೂರಿ ಬಂದಿದೆ. ಅದರ ಒಳಗಡೆ ಜಮಾವಣೆಗೊಂಡಿದ್ದರು ಯುವಕರು. ಅಲ್ಲಿ ಹತ್ರ 100ಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಕೂಡ ಇದ್ದರು. ಮಸೀದಿಯಲ್ಲಿ ಜಮಾವಣೆಗೊಂಡಿದ್ದಂತಹ ಯುವಕರ ಗುಂಪಿನಿಂದ ಕಲ್ಲುಗಳನ್ನು ತೂರಲಾಗಿದೆ. ಹೊರಗಡೆ ಮೆರವಣಿಗೆ ನಡೀತಾ ಇತ್ತು. ಹಿಂದೂ ಸಂಘಟನೆಗಳವರು ಮೆರವಣಿಗೆಯನ್ನು ನಡೆಸ್ತಾ ಇದ್ರು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಪ್ರಯುಕ್ತ. ಕಲ್ಲು ತೂರಿದ್ದರಿಂದ ಭದ್ರತೆಗೆ ನಿಯೋಜನೆಗೊಂಡಿದ್ದ 4-5 ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿ ಗಾಯಗಳಾಗಿರುವಂಥದ್ದು ಪೊಲೀಸರಿಗೆ. ಅದರಲ್ಲೂ ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೇಲೂ ಕೂಡ ಚಪ್ಪಲಿಯನ್ನು ಎಸೆದಿದ್ದಾರೆ. ಬಾಗಲಕೋಟೆಯ SP ಸಿದ್ಧಾರ್ಥ್ ಗೋಯಲ್ ಭುಜಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಕಲ್ಲುಗಳನ್ನು ತೂರಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಪೆಟ್ಟು ಬಿದ್ದಿದೆ. ಕಲ್ಲು ಚಪ್ಪಲಿ ತೂರಾಟದ ಬೆನ್ನಲ್ಲೇ ಗುಂಪನ್ನು ಚದುರಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇಮಿಡಿಯೇಟಾಗಿ ಆ್ಯಕ್ಷನನ್ನು ಪೊಲೀಸರು ಭಾಳ ಚುರುಕಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಯಾಗಿ ಅದು ಪರಿವರ್ತನೆಗೊಳ್ಳದಂತೆ ನೋಡಿಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ದಾರೆ. ಇಮಿಡಿಯೇಟಾಗಿ ಯಾವಾಗ ಅಲ್ಲಿ ಕಲ್ಲು ತೂರಾಟ ಶುರುವಾಯಿತು ತತ್ಕ್ಷಣಕ್ಕೆ ತರಕಾರಿ ಮಾರುಕಟ್ಟೆ ಬಳಿ ನಿಲ್ಲಿಸಿದಂತಹ ಗಾಡಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ತರಕಾರಿ ಮಾರುಕಟ್ಟೆ ಬಳಿ ನಿಲ್ಲಿಸಿದಂತಹ ಗಾಡಿಗಳಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ರಾತ್ರಿ ನಡೆದಿರತಕ್ಕಂತಹ ಗಲಾಟೆ ಇದು ಬಾಗಲಕೋಟೆಯಲ್ಲಿ ಆಗಿರುವಂಥದ್ದು. ಬಾಗಲಕೋಟೆಯ ಪಂಕಾ ಮಸೀದಿ ಬಳಿಯಲ್ಲಿ ಈ ಗಲಾಟೆ ನಡೆಸಲಾಗಿದೆ. ಇದು ಮಸೀದಿಯ ಹೊರಭಾಗದಲ್ಲಿ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂಥವರು ತಮ್ಮ ಕೈಗಳಲ್ಲಿ ಕೇಸರಿ ಧ್ವಜವನ್ನು ಹಿಡಿದು ಶಿವಾಜಿ ಮಹಾರಾಜನ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ರು. ಈ ತರಕಾರಿ ಮಾರುಕಟ್ಟೆಯ ಬಳಿಯಲ್ಲಿ ನಿಲ್ಲಿಸಿದಂತಹ ವೆಹಿಕಲ್ಗಳಿಗೂ ಕೂಡ ಬೆಂಕಿ ಹಚ್ಚುವ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ಚಪ್ಪಲಿ ತೂರಾಟ, ಕಲ್ಲು ತೂರಾಟ, ಚಪ್ಪಲಿಯಲ್ಲಿ ಬೀಸಿ ಬರ್ತಾ ಇರುವಂತಹ ದೃಶ್ಯವು ಕೂಡ ಗೋಚರಿಸುತ್ತೆ. ಹಾಗೆಯೇ ಕಲ್ಲು ತೂರಿದಂಥವರು, ಚಪ್ಪಲಿ ತೂರಿದವರು ಯಾರು ಅನ್ನುವಂಥದ್ದನ್ನು ಕೂಡ ಪೊಲೀಸರು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಿದೆ. ಈ ದೃಶ್ಯಗಳನ್ನು ಆಧರಿಸಿನೇ ಇಮಿಡಿಯೇಟಾಗಿ ಅವರುಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವಾಗ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಆಯಿತು, ಚಪ್ಪಲಿಗಳ ತೂರಾಟ ಆಯಿತು, ಇಮಿಡಿಯೇಟಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಲ್ಲು ಚಪ್ಪಲಿ ತೂರಾಟದ ಬೆನ್ನಲ್ಲೇ ಬಾಗಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಇಮಿಡಿಯೇಟಾಗಿ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಸಭೆ ಸಮಾರಂಭ ಧರಣಿ ಮಾಡದಂತೆ ಆದೇಶವನ್ನು ಸರ್ಕಾರದ ಕಡೆಯಿಂದ, ಪೊಲೀಸರ ಕಡೆಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ಆದೇಶ ಹೊರಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕಿಲ್ಲಾಗಲ್ಲಿ ಪಂಕಾ ಮಸೀದಿ ಬಳಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು
ಮಾಡಲಾಗಿದೆ. ಕಿಲ್ಲಾ ಗಲ್ಲಿಯಲ್ಲಿ ಆಗಿರತಕ್ಕಂಥದ್ದು ಅಲ್ಲಿರುವಂತಹ ಪಂಕಾ ಮಸೀದಿ ಬಳಿಯಲ್ಲಿ ಕಲ್ಲು ತೂರಾಟ ಆಗಿದೆ. ಇಮಿಡಿಯೇಟ್ ಆಗಿ ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ಒಂದು ರೀತಿಯಾದಂತಹ ಘಟನೆ ನಡೆದರೆ ಇವತ್ತು ಹಗಲಲ್ಲಿ ಪ್ರತೀಕಾರದ ರೀತಿಯಾದಂತಹ ದಾಳಿಯ ಸ್ವರೂಪದಲ್ಲಿ ಕಲ್ಲು ತೂರಾಡುವಂತಹ ಕೆಲಸವನ್ನು ಮಾಡಿದರು. ಸಿಕ್ಕವರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ತತ್ಕ್ಷಣ ಪೊಲೀಸರು ಕೂಡ ಕಲ್ಲು ತೂರಿದಂತಹ ಪ್ರಮುಖ ಆರೋಪಿ ತನ್ವೀರ್ ಸೇರಿದಂತೆ 8 ಮಂದಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ನಡೆದಿರ್ತಕ್ಕಂತಹ ಗಲಭೆಯ ಸಂದರ್ಭದಲ್ಲಿ ಯಾರು ಕಲ್ಲು ತೂರಾಟ ನಡೆಸಿದಾರೋ ಆ ಪ್ರಮುಖ ಆರೋಪಿ ತನ್ವೀರ್ ಹವಾಲ್ದಾರ, ಆತನ ಫೋಟೋವನ್ನು ಕೂಡ SP ಅವರು ರಿಲೀಸ್ ಮಾಡಿದ್ದಾರೆ. ಇದು ಇವತ್ತು ನಡೆದಿರ್ತಕ್ಕಂತಹ ಗಲಾಟೆ, ಅಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಮಸೀದಿ ಒಳಗಿನ ವಾಗ್ವಾದ ಮತ್ತು ನೂಕಾಟದ ವಿಡಿಯೋಗಳನ್ನು ಕೂಡ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಈ ಮೂಲಕ ಈ ಘಟನೆಗೆ ನೇರವಾಗಿ ಮಸೀದಿಯ ಒಳಗಡೆನೇ ಷಡ್ಯಂತ್ರ ರೂಪಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ತನ್ವೀರ್ ಹವಾಲ್ದಾರ ನವನಗರ, ಸದ್ದಾಂ ಪೆಂಡಾರ್ಗಲ್ಲಿ, ಮುಜ್ಜು ಕಮತಗಿ, ಫಯಾಜ್ ಹನುಮಸಾಗರ ಪೆಂಡಾರ್ಗಲ್ಲಿ, ಇನ್ನು ಸರ್ಫರಾಜ್ ಚಾವೂಸ್ ಶಂಕರ್ಲಿಂಗಗುಡಿ, ರಿಯಾನ್ ಶೇಖ್ ಪೆಂಡಾರ್ಗಲ್ಲಿ, ಅಯಾನ್ ಗುಳೇದ್ಗುಡ್ಡ ಪೆಂಡಾರ್ಗಲ್ಲಿ, ವಸೀಂ ಶೇಖ್ ಪೆಂಡಾರ್ಗಲ್ಲಿ, ಹೀಗೆ 8 ಜನರನ್ನು ಇದುವರೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನಿನ್ನೆ ಘಟನೆ ಆದ ನಂತರ ನಾವು ಅದರ ವಿಚಾರವಾಗಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮಲ್ಲಿ ಕೂಡ ತುಂಬ ವಿಡಿಯೋ ಫುಟೇಜ್ ಇತ್ತು. ಅದು ಆಧಾರ ಮೇಲೆ ನಾವು ಈಗಾಗಲೇ 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ತಂಜೀರ್, ನಮ್ಮ ಬಾಗಲಕೋಟೆ ನವನಗರ ವಾಸಿ, 28 ವಯಸ್ಸು. ಅವನು ನಮ್ಮ ವಿಡಿಯೋ ಅಲ್ಲಿ ನಾವೇನು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ. ಅಲ್ಲಿ ಒಂದು ಶೂ ರ್ಯಾಕ್ ಇತ್ತು, ಆ 2 ಕಲ್ಲು ತಗೊಂಡು ಅವರು ಬಿಸಾಕ್ ಹಾಕ್ತಾನೆ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಸಾಕ್ ಹಾಕ್ತಾನೆ. ಅವರು ಕೂಡ ಇದಕ್ಕೆ ನಮಗೆ ಒಪ್ಪಿದ್ದಾನೆ. ಅದು ನಾವು ವೆರಿಫೈ ಕೂಡ ಮಾಡಿದ್ದೀವಿ. ಅದು ಆದ ನಂತರ ವಿಡಿಯೋ ಫುಟೇಜ್ ಐಡೆಂಟಿಫೈ ಮಾಡಿ ನಾವು ಆ ವ್ಯಕ್ತಿಗೆ ಪ್ಲಸ್ ಇನ್ನೂ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾವುದು ಮೇಜರ್ ಪ್ರೊವೊಕೇಶನ್ ಮಿಸ್ಕ್ರಿಯನ್ಸ್ ಕೆಲವು ಕಿಟಕಿಗಳು ಈ ಥರ ಮಾಡಿದ್ದಾರೆ, ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ. ಇನ್ನು ಬಾಗಲಕೋಟೆಯಲ್ಲಿ ಯಾವ ಸ್ವರೂಪದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಜಿಲ್ಲಾಧಿಕಾರಿಯವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀವಿ. ರಾತ್ರಿ ಏನು ಘಟನೆ ಆಗಿದೆಲ್ಲ ಅರ್ಥಕ್ಕಂಗ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೆವು. ಈಗಾಗಲೇ ಬೆಳಿಗ್ಗೆ ಕೂಡ ಈ ಥರ ಒಂದು ಸ್ವಲ್ಪ ಕೆಲವೊಂದು ಕಡೆ ಕಲ್ಲು ತೂರಾಟ ನಡೆದಿದ್ದೆವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೀವಿ, ಯಾವುದೋ ಧರ್ಮದವರಿಗೆ ಶಾಂತಿ ಕಾಪಾಡೋದು ಅಂತ ಕರ್ತವ್ಯ, ಯಾರೂ ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನು ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರಿತಾ ಇದ್ದೀನಿ. ಇದ್ರ ಜೊತೆಗೆ ಪೊಲೀಸ್ 2 ಬರ್ತಾ ಇದೆಯಲ್ಲ, ಅದರ ಸಂಬಂಧ 2 ಜೊತೆಗೆ ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರ ಜೊತೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಯಾರೂ ಕಾನೂನು ತಮ್ಮ ಕೈಗೆ ತಗೋಬಾರ್ದು. ಅದರ್ವೈಸ್ ನಾವು ಕಾನೂನು ಯಾವಾಗ ಕಳೆದ ರಾತ್ರಿ ಈ ರೀತಿಯಾದ ಗಲಾಟೆ ನಡೀತೋ ಅದಾದ ನಂತರ ಇವತ್ತು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲ್ಲು ತೂರಿದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತೇಳಿ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಾವೆ. ಅಲ್ಲಿಯ ಏನು ಕಿಲ್ಲಾ ಗಲ್ಲಿಯಲ್ಲಿ ಆಗಿರ್ತಕ್ಕಂತಹ ಘಟನೆ, ಅಲ್ಲಿಯ ಮಸೀದಿ ಬಳಿಯಲ್ಲಿ ಆಗಿರ್ತಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದಿದ್ರು. ನಿಷೇಧಾಜ್ಞೆಯ ನಡುವೆಯೂ ಕೂಡ ಸಭೆ ಮಾಡಿ ಹೋರಾಟದ ರೂಪುರೇಷೆಯ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ. ಈ ಹೋರಾಟವನ್ನು ತೀವ್ರಗೊಳಿಸುವುದರ ಕಡೆಗೆ ಯೋಚನೆಯನ್ನು ಮಾಡಿದ್ದಾರೆ, ಸಮಾಲೋಚನೆಯನ್ನು ಮಾಡಿದ್ದಾರೆ, ಸಭೆ ಮಾಡಿ ಹೋರಾಟದ ರೂಪುರೇಷೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಮಾಲೋಚನೆಯನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋದಕ್ಕೆ ಹೋದವರನ್ನು ಪೊಲೀಸರು ಇವತ್ತು ತಡೆದಿದ್ದಾರೆ. ಯಾವಾಗ ಇವತ್ತು ನಿಷೇಧಾಜ್ಞೆಯ ಸಂದರ್ಭದಲ್ಲಿ ಅಂಗಡಿಗಳು ಯಥಾಪ್ರಕಾರವಾಗಿ ಓಪನ್ ಆಗಿದ್ದು ಅವುಗಳನ್ನು ಮುಚ್ಚಿಸೋದಕ್ಕೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಹೋದರು. ಆದರೆ ಅಂಥವರನ್ನು ಚದುರಿಸುವಂತಹ ಕೆಲಸವನ್ನು ಇಮಿಡಿಯೇಟಾಗಿ ಪೊಲೀಸರು ಮಾಡಿದ್ದಾರೆ. ಹೀಗೆ ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನು ಯಾರೋ ಮಾಡ್ತಾಯಿದ್ರು. ಮಾರ್ಕೆಟ್ ಬಳಿಯಲ್ಲಿ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ. ಕೆಲವರು ಮಾರ್ಕೆಟ್ಗೆ ಬಂದಿದ್ದವರ ಮೇಲೆ ಕಲ್ಲುಗಳು ಬಿದ್ದಿದ್ದಾವೆ. ಹೀಗೆ ಯಾರದೋ ಮೇಲೆ ಸಿಟ್ಟು, ಇನ್ಯಾರದೋ ಮೇಲೆ ಏಟು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ನಿನ್ನೆ ಆಗಿರತಕ್ಕಂತಹ ಗಲಾಟೆಗೆ ಇವತ್ತು ಇನ್ಯಾರದೋ ಮೇಲೆ ಕಲ್ಲು ತೂರಾಟ ನಡೆಸುವಂತಹ ಪ್ರಯತ್ನ ಕೂಡ ನಡೆದಿದೆ. ಹಿಂದೂ ಕಾರ್ಯಕರ್ತರನ್ನು ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟರು. ಆದಷ್ಟು ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮೊದಲಿಗೆ ಪೊಲೀಸರು ಮಾಡಿದರು. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳುವಂತಹ ಪರಿಸ್ಥಿತಿಯು ಕೂಡ ಕಿಲ್ಲಾ ಓಣಿಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಕಿಲ್ಲಾ ಓಣಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ತತ್ಕ್ಷಣ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಗುಂಪುಗಳನ್ನು ಚದುರಿಸಿದ್ದಾರೆ. ಸ್ಥಳದಿಂದ ಗುಂಪುಗಳನ್ನು ಚದುರಿಸುವಂತಹ ಕೆಲಸವನ್ನು
ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಧರ್ಮದ ಹೆಸರಿನಲ್ಲಿ ನಾನು ನೀನು ನಾವು ನೀವು ಅನ್ನುವಂತಹ ಆರೋಪ ನಡೀತಾ ಇದ್ದಾವೆ. ಲಘು ಲಾಠಿ ಪ್ರಹಾರ ಮಾಡಿ ಪೊಲೀಸರು ಚದುರಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಇದೇ ಸಂದರ್ಭದಲ್ಲೇ ಬಿಜೆಪಿ ನಾಯಕರು ಸಹಜವಾಗಿಯೇ ಈ ವಿಚಾರವನ್ನು ಕಾಂಗ್ರೆಸ್ನ ತುಷ್ಟೀಕರಣದ ಫಲ ಅಂತೇಳಿ ಇದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಸಂಬಂಧ ಸರ್ಕಾರಕ್ಕೆ ಬಿಜೆಪಿ ನಾಯಕರುಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಯಾಕೆ ಹೀಗೆಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಬಿಜೆಪಿಯ ನಾಯಕರುಗಳು ಈ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಕಾಂಗ್ರೆಸ್ನವರಿಗೆ. ಕಲ್ಲು ತೂರಿದವರ ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ತೀರಿ, ಹಾಗೆಯೇ ಬಾಂಬ್ ಹಾಕಿದವರನ್ನು ನೀವು ಬ್ರದರ್ಸ್ ಅಂತೇಳಿ ಕರೀತೀರಿ. ಇದೆಲ್ಲದರ ಪರಿಣಾಮವಾಗಿಯೇ, ಇದರೆಲ್ಲದರ ಫಲವಾಗಿಯೇ ಈ ರೀತಿಯಾಗಿ ಮೆರವಣಿಗೆಗಳು ನಡೆದಾಗ ಕಲ್ಲು ತೂರಾಟ ನಡೆಯುತ್ತೆ ಅಂತ ಹೇಳುವಂಥದ್ದು ಬಿಜೆಪಿ ನಾಯಕರುಗಳ ಆಕ್ರೋಶ. ಪೊಲೀಸರಿಗೆ ಅಧಿಕಾರ ಕೊಡೋದು ಬಿಟ್ಟು ಕಂಟ್ರೋಲ್ ಮಾಡಿದ್ದಕ್ಕೆ ಗಲಾಟೆ ಗಲಭೆಗಳು ನಡೀತಿದ್ದಾವೆ. ಪೊಲೀಸರಿಗೆ ನೀವು ಅಧಿಕಾರ ಕೊಡೋದು ಬಿಟ್ಟು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಹೀಗಾಗಿ ಈ ರೀತಿಯಂತಹ ಗಲಭೆ ಗಲಾಟೆಗಳು ನಡೀತಾ ಇದ್ದಾವೆ ಅನ್ನೋಂಥದ್ದು ಬಿಜೆಪಿ ನಾಯಕರುಗಳ ಆರೋಪ. ತುಷ್ಟೀಕರಣದ ರಾಜಕಾರಣದಿಂದಾಗಿ ಹೇಳೋರು ಕೇಳೋರು ಇಲ್ಲವಾಗಿದೆ ಅಂತ ಹೇಳಿ ಬಿಜೆಪಿಯವರು ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಟಿಪ್ಪು ಔರಂಗಜೇಬನ ಸಂತತಿಗಳು ಅಂತೆಲ್ಲ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಿಜೆಪಿ ನಾಯಕರುಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು, ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕಾ ಇದೆ, ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವ್ರನ್ನ ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ, ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ. ಫ್ರೀ ಹ್ಯಾಂಡ್ ಕೊಡಿ ನೀವು, ಇಂಥ ಕ್ರಿಮಿನಲ್ ಆ್ಯಕ್ಟ್ ಮಾಡೋರಿಗೆ ಫ್ರೀ ಹ್ಯಾಂಡ್ ಕೊಡಿ ನೀವು ಪೊಲೀಸ್ನವ್ರಿಗೆ, ಅವರು ಹಿಡಿತಾರೆ, ಮಟ್ಟ ಹಾಕ್ತಾರೆ. ಇಲ್ಲ ಅಂತಂದರೆ ನೀವು ಬಾಂಬ್ ಹಾಕಿದವನು ನಮ್ಮ ಬ್ರದರ್ ಅನ್ನೋದು, ಕಲ್ಲು ತೂರಿದವನು ನಾವು ವೋಟ್ ಬ್ಯಾಂಕ್ಗಾಗಿ ಓಲೈಸೋದು ಮಾಡಿದರೆ ಇದೇ ಪರಿಸ್ಥಿತಿ ಆಗ್ತದೆ. ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರ್ದು ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಒಂದ ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗುತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಸೊ ಈ ರೀತಿಯಾಗಿ ಬಿಜೆಪಿ ನಾಯಕರುಗಳು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮುಸಲ್ಮಾನರ ಪರವಾಗಿ, ಮುಸಲ್ಮಾನರ ಓಲೈಕೆಯನ್ನು ಮಾಡ್ತಾ ಇರೋದರ ಪರಿಣಾಮವಾಗಿ ಇದೆಲ್ಲ ನಡೀತಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಜ್ಯದಲ್ಲಿ ಈ ರೀತಿಯ ಅಹಿತಕರ ಘಟನೆಗಳಿಗೆ ನಾನು ಅವಕಾಶ ಮಾಡಿಕೊಡೋದಿಲ್ಲ, ನಮ್ಮ ಸರ್ಕಾರ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋಂಥದ್ದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟನ್ನು ಹಾಕಿಸಿದ್ದಾರೆ. ಅದರ ಮೂಲಕವಾಗಿ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಮಾರಕ ಆಗಿರುವಂತಹ ಘಟನೆಗಳು, ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂತಹ ಕಲ್ಲು ತೂರಾಟ ಘಟನೆಯೂ ಕೂಡ ಸಮಾಜದ ಶಾಂತಿ ಸೌಹಾರ್ದತೆಗೆ ಮಾರಕ, ಇದನ್ನು ನಾನು ಮತ್ತು ನನ್ನ ಸರ್ಕಾರ ಬಲವಾಗಿ ಖಂಡಿಸುತ್ತೆ ಅಂತ ಹೇಳಿ ಅವರು ಕೂಡ ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಮತ್ತು ಪುಂಡರಿಗೆ ಕಾನೂನಿನ ಮೂಲಕ ತಕ್ಕ ಉತ್ತರ ನೀಡುವಂತೆ ನಾನು ಪೊಲೀಸರಿಗೂ ಕೂಡ ಸೂಚನೆ ನೀಡಿದ್ದೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇದು ಕಾನೂನು ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕವಾಗಿ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರವೂ ಕೂಡ ಎನ್ಶ್ಯೂರ್ ಮಾಡಬೇಕಾಗತ್ತೆ. ಈ ರೀತಿಯಾದಂತಹ ಜಯಂತ್ಯೋತ್ಸವಗಳು ನಡೆದಾಗ, ಈ ರೀತಿಯಾದಂತಹ ಮೆರವಣಿಗೆಗಳು ನಡೆದಾಗ ಡಿ ಜೆ ಹಾಕುವಂಥದ್ದು, ಡಿ ಜೆಯ ಸೌಂಡು ಮತ್ತು ಮಸೀದಿ ಬಳಿಗೆ ಬಂದಾಗ ನಡೆಯುವಂತಹ ಕಲ್ಲು ತೂರಾಟ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತ ಏನಿದೆ, ಜಿಲ್ಲಾಡಳಿತಗಳಿದ್ದಾವೆ, ಅವುಗಳು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ. ಈ ರೀತಿಯಾದಂಥ ಕೃತ್ಯಗಳು ಆಗೋದಕ್ಕೆ ಅವಕಾಶ ಸಿಗಬಾರ್ದು. ನಾಗರಿಕ ಸಮಾಜದಲ್ಲಿ ಈ ರೀತಿಯಾಗಿ ಯಾರೋ ಉತ್ಸವವನ್ನು ಮಾಡ್ತಾ ಇದ್ದಾಗ ಇನ್ಯಾರೋ ಬಂದು ಕಲ್ಲು ತೂರಾಡ್ತಾರೆ ಅಂತೇಳಿ ಆದರೆ ಅದಕ್ಕೆ ಸೌಹಾರ್ದತೆ ಅನ್ನೋಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇದನ್ನು ಸೌಹಾರ್ದತೆ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ? ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಯಾರು ಬೇಕಾದ್ರೂ ಕಲ್ಲು ತೂರಾಟವನ್ನು ನಡೆಸೋದಕ್ಕೆ ಅವಕಾಶಗಳು ಹೇಗೆ ಸಿಗುತ್ತೆ? ಇದನ್ನು ಮಟ್ಟ ಹಾಕುವಂತಹ ಮತ್ತು ಇಂತಹ ಮನಸ್ಥಿತಿಗಳನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕು, ಸರ್ಕಾರ ಕೂಡ ಮಾಡಲೇಬೇಕಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಆರ್ ಬಿ ತಿಮ್ಮಾಪುರ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಅದು ಯಾವ ಕಡೆ ಬಂದಿದೆ, ಈ ಕಡೆ ಬಂದಿದೆ ಎಲ್ಲದನ್ನು ನೋಡ್ತೀವಿ.
ನೋಡಿ ಕ್ರಮ ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳ್ದವ್ರನ್ನೆಲ್ಲ ಬಂಧಿಸಕ್ಕಾಗೋದು. ಅವ್ರು ಏನೋ ಹೇಳ್ಕೊತಾರೆ ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ ಟಿವಿ ನಿಮ್ದು ಬಂದದ್ದು ಈಗ ಇಲ್ಲಿ ನಿಮ್ಮ ಮೇಲೆ ಅಲ್ಲಿ ಏನಾರ ನಿಮ್ದು ಬಂದಿತ್ತು ಅದನ್ನು ವೆರಿಫೈ ಮಾಡ್ತೀವಿ. ಅಂಥವು ಯಾವ ಮಾಡ್ತಾನೆ ಅವನ ಮೇಲೆ ಕಠಿಣ ಕ್ರಮ ತಗೋತೀವಿ. ಹೀಗೆ ಅರ್ಧ ಮಾತುಗಳನ್ನು ಸಚಿವರುಗಳು ಆಡ್ದಾಗ್ಲೇ ಗಲಾಟೆ ಗಲಭೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ನೀವು ಹೇಳಿದವ್ರನ್ನೆಲ್ಲ ಮಾಡೋಕ್ಕಾಗಲ್ಲ, ನಾವು ನೋಡ್ಕೊಂಡು ಮಾಡ್ತೀವಿ ಅನ್ನೋಂತ ಹೇಳ್ತಾರಲ್ಲ, ಈ ನೋಡ್ಕೊಂಡು ಮಾಡೋದು ಅಂತ ಹೇಳಿದಾಗಲೇ ಪ್ರಶ್ನೆ ಇರುವಂಥದ್ದು, ಯಾರು ಇವರಿಗೆ ಕಲ್ಲು ತೂರಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಆದರೆ ಈ ಗಲಭೆಗಳಿಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡಲೇಬೇಕಾಗಿದೆ.